ವೇಳೆ ಆಗಿರ್ತಕ್ಕಂಥ ಘಟನೆ ಇದು. ಕಂಬಿ ಹಿಂದೆ ದಾಸ, ಹೊರಗೆ ಫ್ಯಾನ್ಸ್ ಪುಂಡಾಟ. ನಟ ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ಸಖತ್ ಕ್ಲಾಸ್ ತಗೊಂಡಿದ್ದಾರೆ. ಕರಿಯ ಸಿನಿಮಾ ರಿಲೀಸ್ ವೇಳೆ ಮಾಧ್ಯಮಗಳ ಮೇಲೆ ಆವಾಜ್ ಹಾಕಿದ್ರು. ಈ ಥರ ಕೆಟ್ಟ ಫ್ಯಾನ್ಗಳಿಂದಾನೆ, ಕೆಟ್ಟ ಅಭಿಮಾನಿಗಳಿಂದಾನೆ ದಾಸನ ಹೆಸರು ಹಾಳಾಗ್ತಾ ಇದೆ ಅಂತ ಪೊಲೀಸರು ಕೂಡ ಹೇಳ್ಬಿಟ್ರು. ದರ್ಶನ್ ಅಭಿಮಾನಿಗಳಿಗೆ ಪೊಲೀಸರು ಕಿವಿ ಮಾತು ಹೇಳಿದ್ದಾರೆ, ಹೀಗೆಲ್ಲ ಬಿಹೇವ್ ಮಾಡಬೇಡ್ರಪ್ಪ, ಇದರಿಂದಾನೇ ದರ್ಶನ್ ಹೆಸರು ಹಾಳಾಗ್ತಿರೋದು ಅನ್ನೋಂಥದ್ದು. ಮಾಗಡಿ ರಸ್ತೆ ಠಾಣೆ ಪೊಲೀಸ್ ಈ ಜೀವನ ಪಾಠವನ್ನ ಮಾಡಿದ್ದಾರೆ ದರ್ಶನ್ ಅಂಧ ಅಭಿಮಾನಿಗಳಿಗೆ. ಬೇರೆಯವ್ರಿಗೆ ನೋವು ಆ ಥರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಮುಗಿಸ್ಕೊತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ಥರ ಮಾಡಬಾರ್ದು. ಹೇಳಬಲ್ಲಿ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಬರ್ತಾ ಇರೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ನೋವು ಆ ಥರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ನಾವು ತೊಂದರೆ ಮುಗಿಸ್ಕೊತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ಥರ ಮಾಡಬಾರ್ದು. ಹೇಳಬಲ್ಲಿ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಬರ್ತಾ ಇರೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು. ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ನೋವು ಆ ಥರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ. ಅವ್ರು ಎಷ್ಟು ಸಖತ್ತಾಗಿ ಹೇಳ್ತಾ ಇದ್ದಾರೆ ಪೊಲೀಸರು, ನಿಮ್ಮಂಥ ಅಂಧಾಭಿಮಾನಿಗಳಿಂದಾನೇ ಅವ್ರಿಗೆ ಇನ್ನಷ್ಟು ತೊಂದರೆ ಆಗ್ತಾ ಇರೋದು ಅಂತ ಕಿವಿ ಮಾತು ಹೇಳ್ತಾ ಇದ್ದಾರೆ, ಬುದ್ಧಿವಾದ ಹೇಳ್ತಾ ಇದ್ದಾರೆ. ದರ್ಶನ್ ಅಂಧಾಭಿಮಾನಿಗಳು ಸಾಕಷ್ಟು ಹುಚ್ಚಾಟ ಮೆರೆದ್ರಲ್ಲಿ. ಕರಿಯ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಸಾಕಷ್ಟು ಭಾವೋದ್ವೇಗಕ್ಕೆ ಒಳಗಾಗ್ಬಿಡ್ತಾರೆ ಜನ. ಸಮೂಹ ಸನ್ನಿ ಒಂದಷ್ಟು ಜನ ಸೇರಿದ್ರು ಅಂತಂದ್ರೆ ಏನು ಪುಂಡಾಟ ಮೆರೆಯೋದು, ಸ್ಲೋಗನ್ ಕೂಗೋದು, ಜೈಕಾರ ಹಾಕೋದು, ಏನು ಬರುತ್ತೆ? ಅವೆಲ್ಲ ಮಾಡೋದ್ರಿಂದ ಏನು ಬರುತ್ತೆ? ಅದನ್ನೇ ಪೊಲೀಸರು ಚೆನ್ನಾಗಿ ಕಿವಿ ಮಾತು ಹೇಳಿದ್ದಾರೆ. ಅಂಥದ್ದೆಲ್ಲ ಮಾಡೋದ್ರಿಂದ ದರ್ಶನ್ ಅವ್ರಿಗೆ ಇನ್ನೊಂದಿಷ್ಟು ತೊಂದರೆ ಆಗತ್ತೆ ಹೊರತು ಏನ್ ಬಂತು? ಇವತ್ತಿನವರೆಗೂ ದರ್ಶನ್ ಅಲ್ಲಿ ಪೊಲೀಸರು ವಶಕ್ಕೆ ಪಡೆದ ದಿನದಿಂದ ಇವತ್ತಿನವರೆಗೂ ಅಂಧಾಭಿಮಾನಿಗಳು ಅಷ್ಟೊಂದು ಹುಚ್ಚಾಟ ಮೆರೆದ್ರಲ್ಲ, ಏನ್ ಸಿಕ್ತು ಅದರಿಂದ ದರ್ಶನ್ ಅವ್ರಿಗೆ? ಇನ್ಫ್ಯಾಕ್ಟ್ ಅದರಿಂದ ಎಷ್ಟು ತೊಂದರೆ ಆಯ್ತು ಅನ್ನೋದನ್ನ ಗಮನಿಸ್ಬೇಕು ಅಭಿಮಾನಿಗಳು. ಹಾಗೆಲ್ಲ ಹುಚ್ಚಾಟ ಮೆರೆಯೋದು, ಕೂಗೋದು, ಘೋಷಣೆ ಹಾಕೋದು, ಶರ್ಟ್ ಕಿತ್ತಾಕೊಳ್ಳೋದು, ಏನೆಲ್ಲ ಹುಚ್ಚಾಟ ಮೆರೀತಾ ಇದ್ದಾರೆ, ಏನು ಬುದ್ಧಿನೆಟ್ಟಿಗಿರಲ್ವಾ ಇವ್ರಿಗೆಲ್ಲ ಅಂತ ಅನ್ಸುತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಿಂದೂ ಕರ್ನಾಟಕ ಮಹಾನ್ ಕಲಾವಿದರನ್ನ ಕಂಡಿದೆ ರೀ. ದರ್ಶನ್ ಒಬ್ಬರೇ ಕಲಾವಿದರಲ್ಲ, ಬೇಕಾದಷ್ಟು ಜನ ದೊಡ್ಡ ದೊಡ್ಡ ನಟರನ್ನ, ಇನ್ಫ್ಯಾಕ್ಟ್ ಅವ್ರ ತಂದೆನೇ ಇದ್ರಲ್ವ, ತೂಗುದೀಪ ಶ್ರೀನಿವಾಸ್ ಅವರೇ ಇದ್ರು. ಬೇಕಾದಷ್ಟು ಜನ ಒಳ್ಳೊಳ್ಳೆ ಅತ್ಯುತ್ತಮ ನಟರನ್ನ, ಡಾಕ್ಟರ್ ರಾಜ್ಕುಮಾರ್ ಅವರಂಥ ನಟರನ್ನ, ವಿಷ್ಣುವರ್ಧನ್ ಅವರಂಥವ್ರನ್ನ, ಅಂಬರೀಷ್ ಅವರಂಥವ್ರನ್ನ ಕರ್ನಾಟಕ ಕಂಡಿದೆ. ಅಭಿಮಾನಿಗಳು ಎಲ್ಲರಿಗೂ ಇದ್ರು. ಶಂಕರ್ನಾಗ್ ಅಭಿಮಾನಿಗಳು ಇವತ್ತಿಗೂ ಎಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ. ಅಭಿಮಾನ ಅಂತಂದರೆ ಹೃದಯದಲ್ಲಿ ಇರಬೇಕಾಗಿರೋ ಅಂಥದ್ದು. ಅದನ್ನು ಜೀವನದಲ್ಲಿ ಒಳ್ಳೆ ಮೌಲ್ಯಗಳಾಗಿ ಅಳವಡಿಸ್ಕೊಳ್ಬೇಕೇ ಹೊರತು ಹೀಗೆಲ್ಲ ಬೀದಿ ರಂಪಾಟ ಮಾಡೋದು, ಹುಚ್ಚಪಟ್ಟೆ ಕಿರ್ಚಾಡೋದು, ಶರ್ಟ್ ಕಿತ್ತಾಕೊಳ್ಳೋದು, ಇದನ್ನು ಅಭಿಮಾನ ಅಂತಾರ? ಇದನ್ನು ಹುಚ್ಚಾಟ ಅಂತಾರೆ ಅಷ್ಟೇ. ಈ ಹುಚ್ಚಾಟ ಯಾರಿಗೆ ಬೇಕಾಗಿದೆ? ಇಂಥ ಹುಚ್ಚಾಟದಿಂದ ಯಾರಿಗೂ ಒಳ್ಳೇದಾಗತ್ತೆ? ಹುಚ್ಚಾಟ ಮಾಡಿದವ್ರಿಗೆ ಒಳ್ಳೇದಾಗತ್ತಾ ಅಥವಾ ಡಿ ಬಾಸ್ ಅಂತ ಕರೆಸ್ಕೊಳ್ಳೋರಿಗೆ ಒಳ್ಳೇದಾಗತ್ತಾ? ಯಾರಿಗೆ ಒಳ್ಳೇದಾಗತ್ತೆ? ಬಹುಶಃ ಇದು ಸಿನಿಮಾ ನೋಡೋರಿಗೂ ಮತ್ತು ಈ ಥರ ಪೊರ್ಕಿ ಹುಡುಗರು ಏನಲ್ಲಿ ಬಂದು ಕೂಗಾಡ್ತಾ ಇದ್ರಲ್ಲ ಅವರ ತಂದೆ ತಾಯಿಗಳಿಗೂ ಮತ್ತು ಕನ್ನಡ ಸಿನಿಮಾ ಉದ್ಯಮಕ್ಕೂ, ಚಿತ್ರೋದ್ಯಮಕ್ಕೂ ಒಂದು ಪಾಠ ಆಗಬೇಕಾಗತ್ತೆ ಅನಿಸುತ್ತೆ. ಅಂದರೆ ಎಂಥ ಸಿನಿಮಾಗಳು ಬಂದಾಗ ಎಂಥ ಅಭಿಮಾನಿಗಳು ಹುಟ್ಕೋತಾರೆ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಬರ್ತಾ ಇದ್ವು, ಅವ್ರಿಗೂ ಅಭಿಮಾನಿಗಳಿದ್ರು. ಹೀಗೆ ಹುಚ್ಚಾಟ ಮಾಡ್ತಿದ್ರ? ಕಂಪೇರ್ ಮಾಡೋದು ಅಂತಲ್ಲ, ಆದರೆ ಬೇಕಾದಷ್ಟು ಒಳ್ಳೊಳ್ಳೆಯ ಮೌಲ್ಯಗಳನ್ನು ಕೊಡೋಂಥ ಸಿನಿಮಾಗಳು ಬಂದಾಗ ಅಭಿಮಾನ ಕೂಡ ಒಳ್ಳೆ ರೀತಿಯಲ್ಲೇ ಅಭಿವ್ಯಕ್ತಿಗೊಳ್ಳುತ್ತೆ, ಒಳ್ಳೆ ರೀತಿಯ ಅಭಿಮಾನಿಗಳು ಹುಟ್ಕೋತಾರೆ. ಸೊ ಅಂಥ ಅಭಿಮಾನಿಗಳನ್ನು ಹುಟ್ಟು ಹಾಕೋದು ಪ್ರತಿಯೊಬ್ಬ ನಟನ ಕರ್ತವ್ಯ ಆಗಬೇಕಾಗತ್ತೆ ಹೊರತು ಹೀಗೆ ಪೊರ್ಕಿ ಬಾಯಿಗೆ ಬಂದು ಡೈಲಾಗ್ ಹೊಡೆಯೋದು ಸಿನಿಮಾಗಳಲ್ಲಿ. ಅವ್ರು ಯಾರು ರೈಟರ್ ಬರೆದಿದ್ದೇ ಡೈಲಾಗು, ಅದಕ್ಕೇನು ಸ್ಕ್ರೀನಿಂಗ್ ಇಲ್ಲ ಅಥವಾ ಅದಕ್ಕೊಂದು ವ್ಯಾಲ್ಯೂ ಎಡಿಷನ್ ಇಲ್ಲ. ಇಂಥ ಡೈಲಾಗ್ ಹೇಳ್ಬೋದಾ ಬೇಡವಾ ಅಂತ 10 ಸಾರಿ ಯೋಚನೆ ಮಾಡಬೇಕು ಒಬ್ಬ ನಟ. ಒಂದು ಡೈಲಾಗ್ ಹೊಡೆದು ಫೇಮಸ್ ಆಗಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ, ಚಿತ್ರ ಓಡಬೇಕು, ಸಿನಿಮಾ ಓಡಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ಏನೇನೋ ಮಾತಾಡೋದು, ಜನರಲ್ಲಿ ಭಾವೋದ್ವೇಗನ ಹುಟ್ಟಾಕೋದು, ಇಂಥದ್ದನ್ನು ಮಾಡಬಾರ್ದು. ನಿಮ್ಮ ಅಭಿಮಾನಿಗಳು ಎಂಥವ್ರು ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಇಡಿ. ಏನು ಕೊಡ್ತಾ ಇದ್ರ ಸೊಸೈಟಿಗೆ ಅನ್ನೋದ್ರ ಬಗ್ಗೆ ಗಮನ ಇಡಿ. ನೀವು ನಾಯಕರುಗಳಿರ್ಬೋದು, ಸಿನಿಮಾನ ಉದ್ಯಮಕ್ಕೋಸ್ಕರನೇ ಮಾಡ್ತಾ ಇರಬಹುದು,
ಆದರೆ ಎಂಥ ಸಿನಿಮಾನ ಸಮಾಜಕ್ಕೆ ಕೊಡ್ತಾ ಇದ್ದೀರಾ ನೀವು, ಎಂಥ ಅಭಿಮಾನಿ ವರ್ಗವನ್ನು ಹುಟ್ಟು ಹಾಕ್ತಾ ಇದ್ದೀರಾ, ಎಂಥ ಯುವ ಪೀಳಿಗೆಯನ್ನು ಹುಟ್ಟಾಕ್ತಾ ಇದ್ದೀರಾ. ನೋಡಿ ಏನಿದು ಹುಚ್ಚಾಟ, ಹಿಂಗೆ ಕೂಗಾಡ್ಕೊಳ್ಳೋದು ಕಿರ್ಚಾಟ ಬುದ್ಧಿ ಇಲ್ವಾ ಇವರಿಗೆಲ್ಲ, ಗೊತ್ತಾಗಲ್ವಾ ಇವರಿಗೆಲ್ಲ? ಏನು ದರ್ಶನ್ ಏನಾಗಿದ್ದಾರೆ ಇವತ್ತು? ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ. ಬುದ್ಧಿ ಬೇಡವಾ ಇವ್ರಿಗೆ? ತಲೆಯಲ್ಲಿ ಏನಿರುತ್ತೆ ಇವರಿಗೆಲ್ಲ ಹಿಂಗೆ ಕೂಗಾಡಕ್ಕೆ ಕುಣಿದಾಡಕ್ಕೆ? ಏನು ಅಭಿಮಾನ? ಹಂಗೆ ಅಭಿಮಾನ ಪಡಬೇಕು ಅಂತಂದ್ರೆ ಗಡಿನಲ್ಲಿ ಹಗಲು ರಾತ್ರಿ ದೇಶ ಕಾಯ್ತಾರಲ್ಲ ಯೋಧರು, ಅವ್ರ ಬಗ್ಗೆ ಅಭಿಮಾನ ಪಡಲಿ. ಕಣ್ಕಾಣಲ್ವಾ ಇವ್ರಿಗೆಲ್ಲ? ಬುದ್ಧಿ ಇಲ್ವಾ ತಲೆಯಲ್ಲಿ? ಈ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಪೊಲೀಸರು ಒಂದಷ್ಟು ಜನನ ಹೆಡೆಮುರಿ ಕಟ್ಟಿ ಕರ್ಕೊಂಡು ಹೋಗಿದ್ದಾರೆ. ಸೊ ಇವರೆಲ್ಲ ಎಜುಕೇಟೆಡ್ಸ್ ಅಲ್ವಾ? ಯಾಕೆ ಹಿಂಗೆ ಆಡ್ತಾರೆ ಅಂತ ಆಶ್ಚರ್ಯ ಆಗತ್ತೆ ನಿಜಕ್ಕೂ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೈದೇಹಿ ಕನೆಕ್ಟ್ ಆಗಿದ್ದಾರೆ. ವೈದೇಹಿ, ಪೋರ್ಕಿ ಫ್ಯಾನ್ಸ್ ಇವತ್ತು ಸಿಕ್ಕಾಪಟ್ಟೆ ಪುಂಡಾಟ ಮೆರೆದಿರೋದು. ಏನೇನು ಮಾಡಿದ್ರು? ಯಾಕೆ ಕರಿಯರ್ ರಿಲೀಸ್ ಟೈಮಲ್ಲಿ ದರ್ಶನ್ ಬಗ್ಗೆ ಯಾಕೆ ಹಿಂಗೆಲ್ಲ ಪುಂಡಾಟ ಮೆರೆದಿರ್ತಕ್ಕಂಥದ್ದು? ಏನೆಲ್ಲ ನಡೀತು ವೈದೇಹಿ? ಓಕೆ, ಈಗ 20 ವರ್ಷ ಆದ್ಮೇಲೆ ಕರಿಯ ಸಿನಿಮಾ ರಿಲೀಸ್ ಆಗಿರೋದು. ಇಲ್ಲಿ ಏನ್ ನಾವು ಮೇನ್ ಆಗಿ ನೋಡ್ಬೇಕಾಗಿತ್ತು ಅಂದ್ರೆ 20 ವರ್ಷಗಳ ನಂತರ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಇಲ್ಲಿ ಬಂದಿರುವಂತಹ ಫ್ಯಾನ್ಸ್ಗಳು ಏನೋ ಬೇರೆ ಇಂಟೆನ್ಸ್ ಅನ್ನ ಇಟ್ಕೊಂಡು ಬಂದಿದ್ದಾರೆ ಅನ್ನುವುದು ನಮಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ನಾವು ಅವ್ರನ್ನ ಶೂಟ್ ಮಾಡಕ್ ಹೋದಾಗ ಅಥವಾ ಫಿಲ್ಮ್ ಅಲ್ಲಿ ಏನು ಜನಗಳು ಹೋಗ್ತಾ ಇದ್ದಾರೆ ಕಡೆ ಥಿಯೇಟರ್ ಒಳಗೆ, ಅವ್ರನ್ನ ನಾವು ಶೂಟ್ ಮಾಡಕ್ ಹೋದಾಗ ಅವ್ರು ಹೇಳಿದ್ದು ನಮ್ಮನ್ನ ಮೀಡಿಯಾದವ್ರನ್ನ ಕೈ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು ಕೂಡ ನೋಡಿದ್ವಿ. ಹಾಗೆ ಎಲ್ಲರೂ ಕೂಡ ನೋಡಿದ್ದಾರೆ ಈ ರೀತಿಯಾದಂತಹ ಬಿಹೇವಿಯರ್. ಅವ್ರಿಗೆ ಕೇಳಿದ್ರು ಕೂಡ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತಂದ್ರೆ ದರ್ಶನ್ ಅಭಿಮಾನಿ ನಾನು ಅನ್ನೋದನ್ನ ಅವರು ಗರ್ವದಿಂದ ಹೇಳ್ಕೊಳ್ತಾರೆ. ಆದ್ರೆ ದರ್ಶನ್ ಅಭಿಮಾನವನ್ನ ಕೇವಲ ಫಿಲ್ಮ್ ಅಲ್ಲಿ ಇಟ್ಕೊಳ್ಳೋದು ಬಿಟ್ಟು ಈ ರೀತಿಯಾಗಿ ದರ್ಪವನ್ನ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ವೈದೇಹಿ, ಇನ್ನು ಎಷ್ಟು ಜನ ಆ ಥರ ಎಲ್ಲ ಬಿಹೇವ್ ಮಾಡ್ತಾ ಇದ್ರು? ಅಲ್ಲಿ ನಾವು ದೃಶ್ಯಗಳನ್ನು ನೋಡಿದ್ರೆ ಗುಂಪಾಗಿ ಬಟ್ಟೆ ಎಲ್ಲ ಕಿತ್ತಾಕೊಂಡು ಕುಣಿದಾಡೋದು, ಕೂಗಾಡೋದು, ಏನು ಇದನ್ನೆಲ್ಲ ಸಿನಿಮಾ ಅಭಿಮಾನ ಅಂತಾರೇನ್ರಿ ವೈದೇಹಿ? ನೀವು ಬೇಕಾದಷ್ಟು ಸಿನಿಮಾಗಳು ಕನ್ನಡದಲ್ಲಿ ಬಂದಿರೋ ಅಂಥದ್ದನ್ನು ನೋಡಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಾನೂ ಕೂಡ, ಅನಂತರ ಅಂಬರೀಷ್, ವಿಷ್ಣುವರ್ಧನ್ ಅವ್ರ ಕಾಲದಿಂದಾನೂ ಕೂಡ, ಇವತ್ತಿಗೂ ಕೂಡ ಅನೇಕ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಹಿಂಗೆ ಅಭಿಮಾನ ವ್ಯಕ್ತಪಡಿಸ್ಬೇಕಾ? ಹಿಂಗೆ ಕೂಗಾಡಿ ಕಿರ್ಚಾಡಿ ಅಸಹ್ಯವಾಗಿ ಅಭಿಮಾನ ವ್ಯಕ್ತಪಡಿಸ್ಬೇಕಾ? ಏನು ನಡೀತಿದೆ ಅಲ್ಲಿ? ಇಲ್ಲಿ ಬಂದಿರುವಂತ 80% ಜನ ಅದೇ ರೀತಿಯಾದಂತಹ ಬಿಹೇವಿಯರ್ ನ ಇಟ್ಕೊಂಡ್ ಬಂದಿದ್ದಾರೆ, ಕುಡ್ಕೊಂಡು ಬಂದಿದ್ದಾರೆ. ಕೆಲವೊಬ್ರು ಬಟ್ಟೆ ಎಲ್ಲ ಬಿಚ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಒಂದು ಡಿಸೆನ್ಸಿ ಮೇಂಟೈನ್ ಮಾಡ್ಬೇಕು ಅಂತ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ಈ ಒಂದು ದರ್ಶನ್ ಫ್ಯಾನ್ಸ್ ಗಳಿಗೆ ಇಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದ್ ಸ್ವಲ್ಪ ಕೂಡ ರೆಸ್ಪೆಕ್ಟ್ ಇಲ್ಲ. ಮೀಡಿಯಾದವ್ರು ಬಂದಿದ್ದಾರೆ, ಕವರ್ ಮಾಡಕ್ ಬಂದಿದ್ದಾರೆ ಅಂತಂದ್ರೆ ಅವ್ರ ರೈಟ್. ಥ್ಯಾಂಕ್ ಯು ವೈದೇಹಿ ಡೀಟೇಲ್ಸ್ಗಾಗಿ. ಆಗ್ತದೆ ಆಮೇಲೆ ಬಂತ ಬೇರೆ ನಾವು ತೊಂದರೆ ಅನ್ಭವಿಸ್ತೀರಾ. ನಿಮ್ಮಂತ ಕೆಟ್ಟವ್ರು ಕೆಲವು ಕೆಟ್ಟವರಿಂದ ನಾವು ಇನ್ನೊಂದು ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು, ಮಾತಾಡ್ಬಾರ್ದು ಬೇರೆ. ಇನ್ನೊಂದು ಹೇಳ್ತೀನಿ, ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂತ